ಬಿಜೆಪಿ ಒಳಗಡೆ ಇರುವಂಥ ಬೇಗುದಿ ಮತ್ತು ಭಿನ್ನಮತ ಇದರ ಶಮನಕ್ಕೆ ಒಂದು ಕಡೆಗೆ ಪ್ರಯತ್ನಗಳಾಗ್ತಾ ಇದೆ. ಆದರೆ ಯಾರೂ ಕೂಡ ನಾಯಕರು ಮಾತು ಕೇಳ್ತಾ ಇಲ್ಲ. ಇಂಥ ಸಂದರ್ಭದಲ್ಲೇ ವಿಜೇಂದ್ರ ದಿಲ್ಲಿಗೆ ಹೋಗಿದ್ದಾರೆ. ದಿಲ್ಲಿಗೆ ಹೋಗಿ ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡಿದ್ದಾರೆ, ಮಾತುಕತೆ ಮಾಡಿದ್ದಾರೆ. ಮೋದಿ ಭೇಟಿಯ ಮುಖಾಂತರ ಒಂದು ಸ್ಪಷ್ಟ ಸಂದೇಶವನ್ನು ವಿರೋಧಿಗಳಿಗೆ ರವಾನಿಸಿದ್ದಾರೆ. ಯತ್ನಾಳ್ ಟೀಮಿಗೆ ಒಂದು ಸಂದೇಶ ರವಾನೆಯಾಗಿದೆ. ಈ ಕಾರಣದಿಂದಲೇ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿದ್ದಾರೆ ವಿಜೇಂದ್ರ. ಸಂಸತ್ ಭವನದಲ್ಲಿ ಮೋದಿಯವರನ್ನ ಭೇಟಿ ಮಾಡಿ ವಿಜೇಂದ್ರ ಚರ್ಚೆ ಮಾಡಿದರು. ಪಕ್ಷದ ಬೆಳವಣಿಗೆಗಳ ಬಗ್ಗೆ ವಿಜೇಂದ್ರ ವಿಸ್ತೃತವಾಗಿ ಚರ್ಚೆ ಮಾಡಿದರು. ನಾವು ತೋರಿಸ್ತಾ ಇದ್ದೀವಿ ಆ ಫೋಟೋವನ್ನು ಕೂಡ. ಮೋದಿಯವರನ್ನ ಭೇಟಿ ಮಾಡಿದಂಥ ವಿಜೇಂದ್ರ ಈ ಮುಖಾಂತರ ತಮ್ಮ ವಿರೋಧಿ ಬಣಕ್ಕೆ ಒಂದು ಸಂದೇಶ ರವಾನಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ವಿಜೇಂದ್ರ. ಏನೇನು ಮಾತುಕತೆ ಆಯಿತು, ಏನು ಎತ್ತ, ಅದರ ವಿವರಗಳು ಇನ್ನಷ್ಟೇ ಬರಬೇಕಾಗಿದೆ. ಈ ರಾಜ್ಯದ ಡೆವಲಪ್ಮೆಂಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರದ ನಾಯಕರು ಕೂಡ ಬೇಸತ್ತು ಹೋಗಿದ್ದಾರೆ. ಯಾವ ರಾಜ್ಯದಲ್ಲೂ ಕಾಣದಿರುವಷ್ಟರ ಮಟ್ಟಿಗೆ ಅಸಮಾಧಾನ ಇಲ್ಲಿ ಕಾಣ್ತಾ ಇದೆ. ಅವರವರ ಶಕ್ತಾನುಸಾರ ಏನೇನು ಮಾಡಬೇಕಲ್ಲ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಶಕ್ತಿ ಪ್ರದರ್ಶನ ನಡೀತಾ ಇದೆ. ಬಣ ಬಡಿದಾಟ ವಿಪರೀತ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು. ಇದು ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಹರೀಶ್ ಇವರೆಲ್ಲರ ಆಗ್ರಹ. ಇನ್ನೂ ಅಲ್ಲಿ ತನಕ ಹೋಗಿ ಕೆಲವ್ರ ಜೊತೆ ಮಾತಾಡಿ ಇನ್ನು ಕೆಲವ್ರನ್ನ ಭೇಟಿ ಮಾಡದೇ ವಾಪಸ್ ಬಂದಿದ್ದರು. ಹೊರಗಡೆ ಬಂದವರು ಹೇಳಿದ್ದೇನು ಅಂತಂದರೆ, ಪಕ್ಷದ ನಾಯಕರು ನನ್ನನ್ನು ಏನನ್ನೂ ಕೇಳಲಿಲ್ಲ, ನನಗೆ ಬೆಂಬಲಿಸೇ ಮಾತಾಡಿದ್ರು ಅನ್ನುವಂಥ ಮಾತನ್ನು ಅವರು ಹೇಳಿದರು. ಇನ್ಮೇಲಿಂದ ನಾನು ಸುಮ್ಮನಿರ್ತೀನಿ, ರಮೇಶಣ್ಣ ಮಾತಾಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅದಾದಮೇಲೂ ಕೂಡ ಯತ್ನಾಳ್ ಸುಮ್ಮನಿಲ್ಲ. ಇನ್ನು ಈ ಸಂದರ್ಭದಲ್ಲೇ ಮೋದಿಯವರನ್ನ ಭೇಟಿ ಮಾಡಿದ್ದಾರೆ ವಿಜೇಂದ್ರ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಹರೀಶ್, ನೋಡ್ತಾ ಇದ್ದೀವಿ ರಾಜ್ಯದ ಬಿಜೆಪಿಯ ಸ್ಥಿತಿ ಯಾವ ರೀತಿ ಇದೆ ಅಂತ. ನೋಡಿ, ಅದ್ಭುತವಾದಂಥ ಸಂಗತಿಗಳಿವೆ, ಅದ್ಭುತವಾದಂಥ ಅಸ್ತ್ರಗಳಿವೆ, ಅದನ್ನು ಪ್ರಯೋಗಿಸಬೇಕಷ್ಟನ್ನೇ. ಆದರೆ ಬಿಜೆಪಿ ನಾಯಕರಲ್ಲಿ ಬಣ ಬಡಿದಾಟ ವಿಪರೀತ ಜಾಸ್ತಿಯಾಗಿದೆ. ಒಂದು ಲೆಕ್ಕದಲ್ಲಿ ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಹರೀಶ್, ಅಂಥ ಒಂದು ಮಟ್ಟಕ್ಕೆ ಬಂದು ತಲುಪಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಕೇಂದ್ರ ನಾಯಕರು ಕೂಡ ಭಾಳ ಆಶ್ಚರ್ಯ ಅಂತ ಅನಿಸುತ್ತೆ. ಯಾಕೋ ಈ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಯಾವಾಗಲೂ ಕೂಡ ಒಂದು ಸ್ಪಷ್ಟವಾದಂಥ ಒಂದು ದಿಟ್ಟವಾದಂಥ ಹೆಜ್ಜೆನ ಇಡದೇ ಇಲ್ಲ. ಬಹಳ ಅಳೆದು ತೂಗಿ ಕಾದು ಭಾಳ ನಿಧಾನ ಮಾಡಿ, ನಿಮಗೆ ಗೊತ್ತಿದೆ ನಿಧಾನಕ್ಕೂ ನಿಧನಕ್ಕೂ ಅಂತ ವ್ಯತ್ಯಾಸ ಎಲ್ಲ. ಒಂದು ಸಣ್ಣ ದೀರ್ಘ ತೆಗೆದುಬಿಟ್ರೆ ನಿಧಾನ ಅನ್ನುವಂಥದ್ದು ನಿಧಾನ ಆಗಿಬಿಡುತ್ತೆ. ಬಹಳಷ್ಟು ಸಂದರ್ಭಗಳಲ್ಲಿ ಗೆಲುವು ಅನ್ನುವಂಥದ್ದು ಸೋಲಿನ ಕಡೆಗೆ ಹೋಗಿರೋದಕ್ಕೆ ಇದೇ ಕಾರಣ. ಈಗ ವಿಜೇಂದ್ರ ಕೂಡ ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡಿದ್ದಾರೆ. ಯಾವ್ಯಾವ ವಿಚಾರದ ಬಗ್ಗೆ ಚರ್ಚೆ ನಡೆದಿದೆ ಹರೀಶ್? ಹೌದು ರಂಗನಾಥ್, ವಿಜೇಂದ್ರ ಅವರು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಂಸತ್ ಭವನದಲ್ಲಿ ಕೆಲವು ನಿಮಿಷಗಳ ಕಾಲ ಭೇಟಿ ಮಾಡಿ ಚರ್ಚೆನ ಮಾಡಿದ್ದಾರೆ. ಆ ಫೋಟೋಗಳು ಕೂಡ ಈಗ ಹೊರಗಡೆ ಬಂದಿರುವಂತಹದ್ದು. ಇಲ್ಲಿ ಮುಖ್ಯವಾಗಿ ವಿಜೇಂದ್ರ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗಿರುವಂತಹದ್ದೇ ಒಂದು ಸಂದೇಶವನ್ನ ರವಾನಿಸಿರುವಂತಹದ್ದು. ತಮ್ಮ ವಿರೋಧಿ ಬಣಗಳಿಗೆ ಒಂದು ಸಂದೇಶವನ್ನ ವಿಜೇಂದ್ರ ರವಾನಿಸಿದ್ದಾರೆ. ಮುಖ್ಯವಾಗಿ ಕಳೆದ 2 ವಾರಗಳ ಹಿಂದೆ ಯತ್ನಾಳ್ ಟೀಮ್ ದೆಹಲಿಗೆ ಬಂದಿತ್ತು. ವಿಜೇಂದ್ರ ಅವರ ವಿರುದ್ಧ ದೂರನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗ್ಲಿಕ್ಕೆ ಸಾಕಷ್ಟು ಪ್ರಯತ್ನ ನಡೆಸಿದ್ರು. ವಕ್ಫ್ ನೆಪದಲ್ಲಿ ವಿವಿಧ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ರು. ಅಮಿತ್ ಶಾ ಅವರ ಸಮಯ ಕೂಡ ಕೇಳಿದ್ರು, ಆದರೆ ಅಮಿತ್ ಶಾ ಅವರ ಸಮಯ ಸಿಕ್ಕಿರಲಿಲ್ಲ. ಆದರೆ ವಿಜೇಂದ್ರ ಅವರಿಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಯವನ್ನು ಕೊಟ್ಟು ಒಂದಷ್ಟು ಕಾಲ ಮಾತನಾಡಿರುವುದನ್ನು ನೋಡಿದ್ರೆ ವಿಜೇಂದ್ರ ಅವರು ಒಂದು ಸಂದೇಶವನ್ನು ತಮ್ಮ ವಿರೋಧಿ ಬಣಗಳಿಗೆ ರವಾನಿಸಿದ್ದಾರೆ. ಹೈಕಮಾಂಡ್ ನನ್ನ ಪರವಾಗಿದೆ. ಯಾಕಂದ್ರೆ ಕಳೆದ ಕೆಲವು ದಿವಸಗಳ ಹಿಂದೆ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಕೂಗು ಹೆಚ್ಚಾಗಿತ್ತು. ಯತ್ನಾಳ್ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರು, ಅದರ ಜೊತೆಗೆ ಕುಮಾರ್ ಬಂಗಾರಪ್ಪ ಅವರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ರು, ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೀರಿ, ಅಥವಾ ವಿಜೇಂದ್ರ ಅವ್ರನ್ನ ನಾವು ಅಧ್ಯಕ್ಷ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ವಿಜೇಂದ್ರ ಇನ್ನು ಹುಡುಗ ಅನ್ನುವಂಥ ನಿಟ್ಟಿನಲ್ಲಿ ಮಾತುಗಳು ಹೇಳ್ತಾ ಇದ್ರು. ಒಂದು ಪಕ್ಷದಲ್ಲೇ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾಯಕರು ಯತ್ನಾಳ್ ಟೀಮ್ಗೆ ಸೇರ್ಪಡೆ ಆಗ್ತಾ ಇದ್ರು, ಬಣ ದೊಡ್ಡದಾಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರು. ಕಳೆದ 2 ವಾರಗಳ ಹಿಂದೆ ವಿಜೇಂದ್ರ ಅವರು ಕೂಡ ದೆಹಲಿಗೆ ಬಂದು ನಾಯಕರನ್ನ ಭೇಟಿಯಾಗಿದ್ರು, JP ನಡ್ಡಾ ಅವ್ರನ್ನ ಭೇಟಿಯಾಗಿದ್ರು. ಆದರೆ ಇವತ್ತು ಪ್ರಧಾನಿ ನರೇಂದ್ರ
ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿರುವಂತಹ ವಿಚಾರ ಏನಿದೆ ಇದು ಸಣ್ಣ ಮಾತಲ್ಲ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂತಹ ಬಿಜಿ ಶೆಡ್ಯೂಲ್ನಲ್ಲೂ ಕೂಡ ವಿಜೇಂದ್ರ ಅವರಿಗೆ ಟೈಮ್ ಕೊಟ್ಟಿರೋದು ಕೂಡ ಇದೊಂದು ದೊಡ್ಡದಾದಂತಹ ವಿಚಾರ. ಮತ್ತೆ ಆ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಿಜೇಂದ್ರ ಅವರು ಭೇಟಿಯಾಗಿ ರಾಜ್ಯ ನಾಯಕರುಗಳಿಗೆ ಯಾರು ಭಿನ್ನಮತವನ್ನ ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರ ವಿರುದ್ಧ, ಅಂದ್ರೆ ವಿಜೇಂದ್ರ ಅವರ ನಾಯಕತ್ವವನ್ನು ಯಾರು ಒಪ್ಕೊಳ್ತಿಲ್ಲ ಅನ್ನುವಂತಿದ್ದಾರೆ, ಅವರಿಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಬಿಜೆಪಿ ಹೈಕಮಾಂಡ್ ಅದು ಪ್ರಧಾನಿ ನರೇಂದ್ರ ಮೋದಿ ಅವರೇ ನನ್ನ ಜೊತೆ ಇದ್ದಾರೆ, ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ನನಗೆ ಭೇಟಿಗೆ ಸಮಯವನ್ನು ಕೊಟ್ಟಿದ್ದಾರೆ, ಮತ್ತೆ ನನ್ನ ಪರವಾಗಿದ್ದಾರೆ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಯಾಕಂದ್ರೆ ಯತ್ನಾಳ್ ಟೀಮ್ ಅವರು ದೆಹಲಿಗೆ ಬಂದಾಗ ಈ ತರದ ಬಿಜೆಪಿ ನಾಯಕರುಗಳನ್ನ ಭೇಟಿ ಆಗಬೇಕು ಅನ್ನುವಂತ ಪ್ರಯತ್ನ ಮಾಡಿದ್ರು. ರಾಜನಾಥ್ ಸಿಂಗ್ ಅವರನ್ನ ಬಿಟ್ಟರೆ ಬೇರೆ ಇನ್ಯಾರನ್ನೂ ಕೂಡ ಭೇಟಿ ಆಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ವಕ್ಫ್ ಜಂಟಿ ಸದನ ಸಮಿತಿ ಅಧ್ಯಕ್ಷರಾದಂತಹ ಜಗದಾಂಬಿಕಾ ಪಾಲ್ ಅವ್ರನ್ನ ಭೇಟಿಯಾಗಿದ್ದು ಬಿಟ್ಟರೆ ಇನ್ನು ಯಾರನ್ನೂ ಕೂಡ ಭೇಟಿ ಆಗಲಿಕ್ಕೆ ಸಮಯ ಸಿಕ್ಕಿರಲಿಲ್ಲ. ಈಗ ವಿಜೇಂದ್ರ ಅವರು ಕೂಡ ಒಂದು ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯವನ್ನು ಕಾಯ್ತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭೇಟಿಗೆ ಸಮಯ ಸಿಕ್ಕ ತಕ್ಷಣ ನಿನ್ನೆ ರಾತ್ರಿ ಬೆಳಗಾವಿಯಿಂದ ದೆಹಲಿಗೆ ಬಂದಿದ್ರು. ಇವತ್ತು ಬೆಳಗ್ಗೆ ಸಂಸತ್ ಭವನದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಹಜವಾಗಿ ಪಕ್ಷದ ವಿಚಾರಗಳು ಚರ್ಚೆ ಆಗಿರ್ತವೆ. ಯಾರ್ಯಾರು ತನ್ನ ವಿರುದ್ಧ ಮಾತಾಡ್ತಿದ್ದಾರೆ, ಪಕ್ಷದಲ್ಲಿ ಏನೇನು ಆಗ್ತಿದೆ, ಬೆಳವಣಿಗೆಗಳು ಏನಾಗ್ತಿದೆ ಅನ್ನುವಂತಹ ವಿಸ್ತೃತವಾದಂತಹ ಸಂಕ್ಷಿಪ್ತ ವರದಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೇಳಿರ್ತಾರೆ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟೈಮ್ ಕೊಟ್ಟಿರುವಂತಹ ವಿಚಾರವನ್ನೇ, ಭೇಟಿಯಾಗಿರುವಂತಹ ವಿಚಾರವನ್ನೇ ಈಗ ವಿಜೇಂದ್ರ ಅವರು ಮುಂದಿನ ದಿನಗಳಲ್ಲಿ ಅಸ್ತ್ರವನ್ನಾಗಿ ಪರಿಗಣಿಸುವಂತಹ ಸಾಧ್ಯತೆ ಹೆಚ್ಚಿದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ.